ಇವತ್ತು ನಾವು ಪ್ರೌಢಶಾಲಾ ಮಟ್ಟದ ಕನ್ನಡ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ವ್ಯಾಕರಣಕ್ಕೆ ಹೋಗೋದಕ್ಕಿಂತ ಮುಂಚೆ ಮೊದಲು ನಾವು ಭಾಷೆ ಅಂತಂದರೆ ಏನು ತಿಳ್ಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಭಿಪ್ರಾಯವನ್ನು ಇನ್ನೊಬ್ಬರಿಗೆ ತಿಳಿಸಲು ನೆರವಾಗುವ ಒಂದು ಸಾಧನಕ್ಕೆ ನಾವು ಏನು ಕರಿತೀವಿ? ಭಾಷೆ ಅಂತೇಳಿ ಕರಿತೀವಿ. ಇದಾದ ನಂತರ ವ್ಯಾಕರಣ ಅಂತಂದ್ರೆ ತಿಳ್ಕೋದಾದರೆ ಯಾವುದೇ ಒಂದು ಭಾಷೆಯಲ್ಲಿನ ಪದಗಳು, ಶಬ್ದಗಳು, ಅಕ್ಷರಗಳು ಮತ್ತು ವಾಕ್ಯ ರಚನೆಯನ್ನು ಹಾಗೂ ಇವುಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಕುರಿತು ವಿವರಿಸುವಂಥ ಶಾಸ್ತ್ರಕ್ಕೆ ನಾವು ಕರಿತೀವಿ ವ್ಯಾಕರಣ ಅಂತ ಕರಿತೀವಿ. ಈಗ ಯಾವುದೇ ಒಂದು ಭಾಷೆ ಐತಿ ಅಂತ ತಿಳ್ಕೊರಿ. ಆ ಭಾಷೆ ಒಳಗೆ ಏನಿರ್ತಾವೆ? ಧ್ವನಿಗಳಿರ್ತಾವೆ, ಮತ್ತು ಶಬ್ದಗಳಿರ್ತಾವೆ, ಅಕ್ಷರಗಳಿರ್ತಾವೆ, ಪದಗಳಿರ್ತಾವೆ, ಮತ್ತು ವಾಕ್ಯ ರಚನೆ ಇರ್ತಾವೆ. ಈ ಎಲ್ಲಗಳ ನಡುವಿನ ಸಂಬಂಧ ತಿಳಿಸಿಕೊಡೋದೇ ವ್ಯಾಕರಣ ಅಂತ ಕರಿಬೋದು. ಇನ್ನು ನೆಕ್ಸ್ಟ್ ಬರೋದು ಅಕ್ಷರ ಅಂತೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ಅಕ್ಷರ ಅಂತಂದ್ರೆ ಅಂತಂದ್ರೆ ಇಲ್ಲ ಅಂತ ಅರ್ಥ ಬರ್ತೈತಿ. ಕ್ಷರ ಅಂತಂದ್ರೆ ನಾಶ ಅಂತೇಳಿ ಅರ್ಥ ಬರ್ತೈತಿ. ಅಂದರೆ ಯಾವ ಧ್ವನಿಯನ್ನು ನಾವು ನಾಶ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಅಕ್ಷರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಅನ್ನೋದೊಂದು ಅಕ್ಷರ, ಇದನ್ನು ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ, ವಿಭಜನೆ ಮಾಡೋಕ್ಕೆ ಬರೋಂಗಿಲ್ಲ. ಅಂದ್ರೆ ಯಾವುದೇ ಒಂದು ಧ್ವನಿಯನ್ನು ಮತ್ತೆ ವಿಭಜಿಸಲು ಸಾಧ್ಯವಾಗದಿದ್ದರೆ ಅಂತಹ ಧ್ವನಿಯನ್ನು ವರ್ಣ ಅಥವಾ ಏನು ಕರಿತೀವಿ? ಅಕ್ಷರ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರೋದು ಕನ್ನಡ ವರ್ಣಮಾಲೆ. ಒಂಥರ ವರ್ಣಮಾಲೆ ಅಂದರೆ ನೋಡೋಣ. ಮೊದಲನೇದಾಗಿ ವರ್ಣಮಾಲೆ ಅಂದರೆ ಏನಂತ ನೋಡಿದ್ರೆ, ಕನ್ನಡ ಭಾಷೆಯಲ್ಲಿ ಬಳಕೆಯಾಗುವ ಕ್ರಮಬದ್ಧವಾಗಿ ಜೋಡಿಸಿದ ಮೂಲ ಅಕ್ಷರಗಳ ಗುಂಪಿಗೆ ಕನ್ನಡ ವರ್ಣಮಾಲೆ ಅಂತ ಕರಿತಾರೆ. ಅಂದರೆ ಇಲ್ಲಿ ಏನಾಗಿರ್ತೈತೆ ಅಂತಂದ್ರೆ, ಎಲ್ಲ ಅಕ್ಷರಗಳನ್ನ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಏನು ಮಾಡ್ತಾರಲ್ಲ, ಜೋಡಿಸಿರ್ತಾರೆ. ಹಂಗಂದ್ರೆ ಅವೆಲ್ಲ ಅಕ್ಷರಗಳು ಯಾವ ಅಂತೇಳಿ ನಾವೀಗ ನೋಡೋಣ. ಮತ್ತು ಅದರ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ 49 ಅಕ್ಷರಗಳಿವೆ. ಅವುಗಳನ್ನ ನಾವೇನು ಮಾಡ್ತೀವಿ? ಈ ಕೆಳಗಿನಂತೆ ವಿಂಗಡಿಸಿವಿ. ಮೊದಲನೇದು ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು ಯೋಗವಾಹಗಳು. ಮೊದಲನೇದಾಗಿ ಸ್ವರಗಳು ಅಂದರೆ ನೋಡೋಣ. ಸ್ವತಂತ್ರವಾಗಿ ಅಂದರೆ ಬಿಡಿಯಾಗಿ ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಬರುವ ವರ್ಣ ಅಥವಾ ಅಕ್ಷರಗಳೇ ಸ್ವರಗಳು. ಒಟ್ಟಾರೆಯಾಗಿ 13 ಸ್ವರಗಳಿವೆ. ಅವುಗಳು ಅದಿಂದ ಔದವರೆಗೆ ಇರುವಂತಹ ಅಕ್ಷರಗಳನ್ನ ಕರಿತೀವಿ ಸ್ವರಗಳಂತೆ ಕರಿತೀವಿ. ಈ ಸ್ವರಗಳನ್ನ ಮತ್ತೆ ನಾವೇ ಮಾಡ್ತೀವಿ 3 ರೀತಿಯಲ್ಲಿ ವಿಭಾಗಿಸ್ತೀವಿ. ಯಾವಪ್ಪ ಅಂತಂದ್ರೆ, ಮೊದಲನೇದು ಹ್ರಸ್ವ ಸ್ವರ, ದೀರ್ಘ ಸ್ವರ, ಸಂಧ್ಯಕ್ಷರ. ಈ ರೀತಿಯಾಗಿ 3 ವಿಭಾಗಗಳನ್ನ ಮಾಡ್ತೀವಿ ಸ್ವರಗಳನ್ನ. ಇಲ್ಲಿ ಮೊದಲನೇದಾಗಿ ಹ್ರಸ್ವ ಸ್ವರ ಅಂತ ಹೇಳಿ ನಾವು ನೋಡೋಣ. ಸ್ವರಗಳಲ್ಲಿ ಮೊದಲನೇ ಪ್ರಕಾರವಾಗಿರ್ತಕ್ಕಂತಹ ಹ್ರಸ್ವ ಸ್ವರ ಅಂದರೆ ಏನಂತ ಹೇಳಿ ನೋಡೋದಾದ್ರೆ, ಹ್ರಸ್ವ ಸ್ವರ ಅಂದರೆ ನೋಡೋಣ, ಸ್ವಲ್ಪ ಸಮಯದಲ್ಲಿ ಅಂದರೆ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಸ್ವರಗಳನ್ನ ನಾವೇನು ಕರಿತೀವಿ? ಹ್ರಸ್ವ ಸ್ವರ ಅಂತ ಕರಿತೀವಿ. ಒಟ್ಟಾರೆಯಾಗಿ 6 ಹ್ರಸ್ವ ಸ್ವರಗಳಿವೆ. ಅವುಗಳು ಅ, ಇ, ಉ, ರು, ಎ ಮತ್ತು ಓ. ಈ 6 ಹ್ರಸ್ವ ಸ್ವರಗಳು. ಇದಾದ ನಂತರ ಬರೋದು ದೀರ್ಘ ಸ್ವರ. ಈ ದೀರ್ಘ ಸ್ವರ ಅಂದರೆ ಏನು ನೋಡಪ್ಪ ಅಂತಂದ್ರೆ, ಹೆಚ್ಚು ಸಮಯದಲ್ಲಿ ಅಂದರೆ 2 ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನ ನಾವೇನು ಕರಿತೀವಿ? ದೀರ್ಘ ಸ್ವರಗಳು ಅಂತ ಕರಿತೀವಿ. ಇವು ಒಟ್ಟು ಎಷ್ಟು ಬಂದರೆ ಟೋಟಲಾಗಿ 5 ಇದಾವೆ. ಆ, ಇ, ಉ, ಎ ಮತ್ತು ಓ. ಇವು ಅಷ್ಟು ಏನದಾವೆ? ದೀರ್ಘ ಸ್ವರ ಇವು. ನೆಕ್ಸ್ಟ್ ಇದು ದೀರ್ಘ ಸ್ವರ ಆದ ನಂತರ ಬರೋದು ಸಂಧ್ಯಕ್ಷರ. 2 ಸ್ವರಗಳ ಕೂಡುವಿಕೆಯಿಂದ ಆಗುವಂಥ ಸ್ವರಗಳನ್ನ ನಾವೇನು ಕರಿತೀವಿ? ಸಂಧ್ಯಕ್ಷರ ಅಂತ ಕರಿತೀವಿ. ಇಲ್ಲಿ ಎರಡು ಬರ್ತಾವೆ, ಐ ಮತ್ತು ಅವು ಅಂತ 2 ಸಂಧ್ಯಕ್ಷರಗಳು ಬರ್ತಾವೆ. ಈ ಐ ಯಾವ ರೀತಿ ರೂಪುಗೊಂಡೈತಿ ಅಂತಂದ್ರೆ ಅ ಪ್ಲಸ್ ಎದಿಂದ ರೂಪುಗೊಂಡೈತಿ. ಅವು ಯಾವ ರೀತಿ ರೂಪುಗೊಂಡೈತಿ ಅಂದ್ರೆ ಅ ಪ್ಲಸ್ ಓದಿಂದ ರೂಪುಗೊಂಡೈತಿ. ಇದಾದ ನಂತರ ಸವರ್ಣ ಸ್ವರಗಳು ಅಂತೇಳಿ ಬರ್ತವೆ. ಸವರ್ಣ ಸ್ವರಗಳು ಅಂತ ನೋಡೋದಾದ್ರೆ, ಸವರ್ಣ ಸ್ವರಗಳು ಎಂದರೆ ಒಂದೇ ಜಾತಿಗೆ ಸೇರಿದ ಎಂದರ್ಥ. ಕನ್ನಡದಲ್ಲಿ 5 ಜೊತೆ ಸವರ್ಣ ಸ್ವರಗಳಿವೆ. ಅವುಗಳು ಯಾವಪ್ಪ ಅಂತಂದ್ರೆ ನೋಡೋದಾದ್ರೆ, ಅ, ಇ, ಉ, ಉ, ಎ, ಓ. ಈ ರೀತಿಯಾದ 5 ಜೊತೆ ಸವರ್ಣ ಸ್ವರಗಳಿವೆ. ಇದೇ ರೀತಿಯಾಗಿ ಸಂಸ್ಕೃತದಲ್ಲಿ ಸಹ 6 ಜೊತೆ ಸವರ್ಣ ಸ್ವರಗಳಿವೆ. ಅವು ಈ ಕೆಳಗಿನಂತಿವೆ. ನಾವು ಇಲ್ಲಿವರೆಗೆ ಏನು ನೋಡಿದಿಲ್ಲ, ಇದು ಕೇವಲ ಸ್ವರಗಳ ಬಗ್ಗೆ. ಇನ್ನು ನೋಡೋದು ವ್ಯಂಜನಗಳ ಬಗ್ಗೆ. ವ್ಯಂಜನಗಳು ಎಂದರೆ ನೋಡೋದಾದರೆ, ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರೀತಾರೆ.
ಅಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡಬೇಕು ಅವು. ಒಟ್ಟಾರೆಯಾಗಿ ವ್ಯಂಜನಗಳ ಸಂಖ್ಯೆ 34 ಐತ್ರಿ. ಅವುಗಳನ್ನು 2 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಇದರಾಗ ಮೊದಲನೇ ಗುಂಪು ವರ್ಗೀಯ ವ್ಯಂಜನ ಅಂಥೇಳಿ, ಎರಡನೇ ಗುಂಪು ಅವರ್ಗೀಯ ವ್ಯಂಜನ ಅಂತ ಹೇಳಿ ಬರುತ್ತೆ. ಈಗ ನಾವು ವರ್ಗೀಯ ವ್ಯಂಜನ ಅಂದರೆ ಏನಂತ ನೋಡೋದಾದ್ರೆ, ಯಾವ ವ್ಯಂಜನಗಳನ್ನು ಅವುಗಳು ಹುಟ್ಟುವ ಸ್ಥಾನಗಳಿಗುಣವಾಗಿ ವಿಂಗಡಿಸಲು ಬರುವುದು ಆ ವ್ಯಂಜನಗಳೇ ವರ್ಗೀಯ ವ್ಯಂಜನಗಳು. ಇದರರ್ಥ ಆ ವ್ಯಂಜನಗಳು ಎಲ್ಲಿ ಹುಟ್ಟುತ್ತಾವನ್ನೋ ಆಧಾರದ ಮ್ಯಾಗ ಆ ವರ್ಗೀಯ ವ್ಯಂಜನಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ 25 ವರ್ಗೀಯ ವ್ಯಂಜನಗಳಿದಾವೆ. ಅವುಗಳನ್ನು ಇವರು 5 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆ 5 ಗುಂಪುಗಳು ಯಾವಪ್ಪ ಅಂತಂದ್ರೆ ಕ ವರ್ಗ, ಚ ವರ್ಗ, ಠ ವರ್ಗ, ಥ ವರ್ಗ, ಪ ವರ್ಗ. ಈಗ ಮೊದಲನೇದಾಗಿ ನಾವು ಕ ವರ್ಗದ ಬಗ್ಗೆ ತಿಳ್ಕೊಂಡು, ಕ ವರ್ಗದ ಯಾವ ಬರ್ತಪ್ಪ ಅಂತಂದ್ರೆ ಕ, ಖ, ಗ, ಘ, ङ. ಈ ಅಕ್ಷರಗಳನ್ನು ಗಮನಿಸ್ರಿ. ಈ ಎಲ್ಲ ಅಕ್ಷರಗಳು ನಮ್ಮ ಗಂಟಲಿನಲ್ಲಿ ಉತ್ಪತ್ತಿ ಆಗ್ತವೆ. ಈ ಅಕ್ಷರಗಳು ನಮ್ಮ ಗಂಟಲಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ಅಕ್ಷರಗಳನ್ನ ನಾವು ಏನು ಕರಿತೀವಪ್ಪ ಅಂತಂದ್ರೆ ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ವರ್ಗಾಕ್ಷರಗಳು ಗಂಟಲಿನಲ್ಲಿ ಉತ್ಪತ್ತಿ ಆಗೋದ್ರಿಂದ ಅವುಗಳನ್ನ ಕಂಠ್ಯಾಕ್ಷರ ಅಂತ ಕರಿತೀವಿ. ಇನ್ನು ಇದಾದ ನಂತರ ಬರೋದು ಚ ವರ್ಗಾಕ್ಷರಗಳು. ಈ ಚ ವರ್ಗಾಕ್ಷರಗಳಾಗ ಚ, ಛ, ಜ, ಜ, ಯ ಈ ರೀತಿಯಾದ ಅಕ್ಷರಗಳು ಬರ್ತಾವೆ. ಈ ಚ ವರ್ಗಾಕ್ಷರಗಳು ನಮ್ಮ ಅಂಗಳಿನಲ್ಲಿ ಉತ್ಪತ್ತಿ ಆಕ್ಕವು. ಈ ಚ ವರ್ಗಾಕ್ಷರಗಳು ನಮ್ಮ ಅಂಗಳಿನಲ್ಲಿ ಉತ್ಪತ್ತಿ ಆಗೋದ್ರಿಂದ ಈ ಚ ವರ್ಗಾಕ್ಷರ ನಾವು ಏನು ಕರಿತೀವಪ್ಪ ಅಂತಂದ್ರೆ ತಾಲವ್ಯ ವ್ಯಂಜನಗಳಂತ ಕರಿತಾರೆ. ಇದನ್ನು ನಿಮ್ಮ ಎಕ್ಸಾಮ್ದಾಗ ಕೇಳೋ ಚಾನ್ಸಸ್ ಇರ್ತೈತಿ. ಹೆಂಗಂತಂದ್ರೆ ಕ ವರ್ಗಾಕ್ಷರಗಳು ಏನಂತಾರು, ಚ ವರ್ಗಾಕ್ಷರಗಳು ಏನಂತಾರು, ಈ ರೀತಿಯಾಗಿ ಕೇಳ್ತಿರ್ತಾರೆ. ಇನ್ನು ನೆಕ್ಸ್ಟ್ ಬರೋದು ಟ ವರ್ಗಾಕ್ಷರಗಳು ಅಂತ ಬರ್ತಾವೆ. ಈ ಠ ವರ್ಗಾಕ್ಷರದೊಳಗೆ ಠ, ಠ, ಡ, ಡ, ನ ಈ ರೀತಿಯಾದ ಅಕ್ಷರಗಳು ಬರ್ತಾವೆ. ಈ ಠ ವರ್ಗಾಕ್ಷರಗಳು ನಮ್ಮ ಒಳಬಾಯಿಯ ಮೇಲ್ಭಾಗದಲ್ಲಿ ಉತ್ಪತ್ತಿ ಆಗೋದು. ಬೇಕಾದ್ರೆ ನೀವು ಉಚ್ಚಾರ ಮಾಡುತ್ತ ನೋಡ್ರಿ, ನಿಮ್ಮ ನಾಲಿಗೆ ಹೋಗಿ ಒಳಬಾಯಿಯ ಮೇಲ್ಭಾಗದಲ್ಲಿ ಬಿಡ್ತೈತಿ. ಅವಾಗ ಮಾತ್ರ ಈ ಅಕ್ಷರಗಳನ್ನ ಉತ್ಪತ್ತಿ ಆಕವು. ಈ ಟ ವರ್ಗಾಕ್ಷರಗಳು ಒಳಬಾಯಿಯ ಮೇಲ್ಭಾಗದಲ್ಲಿ ಉತ್ಪತ್ತಿ ಆಗುವುದರಿಂದ ಇವುಗಳನ್ನ ನಾವು ಏನು ಕರಿತೀವಪ್ಪ ಅಂತಂದ್ರೆ ಮೂರ್ಧನ್ಯ ವ್ಯಂಜನಗಳಂತೆ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ. ಮೂರ್ಧನ್ಯ, ತಾಲವ್ಯ, ಕಂಠ ಅಂತ ಏನು ಹೇಳ್ತಾನಲ್ಲ, ಇವನ್ನ ಎಕ್ಸಾಮ್ದಾಗ ಕೇಳೋ ಚಾನ್ಸಸ್ ಇರತ್ತೆ ರೀ. ಇನ್ನು ನೆಕ್ಸ್ಟ್ ಬರೋದು ಥ ವರ್ಗಾಕ್ಷರಗಳು. ಈ ಥ ವರ್ಗಾಕ್ಷರಗಳೊಳಗೆ ಬರುವಂಥ ಅಕ್ಷರಗಳು ಯಾವಪ್ಪ ಅಂತಂದ್ರೆ ಥ, ಥ, ದ, ದ, ನ. ಈ ಥ, ದ, ನ ಅಕ್ಷರಗಳು ಏನಿದಾವಲ್ಲ ಇವು ನಮ್ಮ ಹಲ್ಲುಗಳಿಂದ ಉತ್ಪತ್ತಿ ಆಕ್ಕವು. ಬೇಕಾದ್ರೆ ನೋಡಿ, ಈ ಅಕ್ಷರಗಳನ್ನ ಉತ್ಪತ್ತಿ ಮಾಡೋದ್ರಿಂದ ನಿಮ್ಮ ನಾಲಿಗೆ ಹೋಗಿ ನಿಮ್ಮ ಹಲ್ಲುಗಳಿಗೆ ಬಿಡ್ತೈತಿ. ಅವಾಗ ಮಾತ್ರ ಏನಾಕವು ಈ ಅಕ್ಷರಗಳು ಉತ್ಪತ್ತಿ ಆಕ್ಕವು. ಈ ಥ ವರ್ಗಾಕ್ಷರಗಳು ಹಲ್ಲುಗಳಲ್ಲಿ ಉತ್ಪತ್ತಿ ಆಗೋದ್ರಿಂದ ಈ ಅಕ್ಷರಗಳನ್ನ ನಾವೇನು ಕರಿತೀವಿ ಅಂದ್ರೆ ದಂತ್ಯಾಕ್ಷರಗಳ ವ್ಯಂಜನ ಅಂತ ಕರಿತೀವಿ. ಓಕೆ, ಥ ವರ್ಗಾಕ್ಷರಗಳು ಆಯ್ತು. ಥ ವರ್ಗಾಕ್ಷರ ಮುಗಿದ ನಂತರ ಬರೋದು ಪ ವರ್ಗಾಕ್ಷರ ಅಂತ ಬರ್ತಾವೆ. ಈ ಪ ವರ್ಗಾಕ್ಷರಗಳು ಯಾವ ಅಕ್ಷರದಪ್ಪ ಅಂತಂದ್ರೆ ಪ, ಫ, ಬ, ಬ, ಮ ಈ ರೀತಿಯಾದ ಅಕ್ಷರಗಳದಾವು. ಈ ಪ ವರ್ಗಾಕ್ಷರಗಳು ನಮ್ಮ ತುಟಿಗಳಲ್ಲಿ ಉತ್ಪತ್ತಿ ಆಕ್ಕವು. ಬೇಕಾದ್ರೆ ಈ ಅಕ್ಷರಗಳನ್ನು ಉಚ್ಚಾರ ಮಾಡಿ ನೋಡ್ರಿ, ನಿಮ್ಮ ಎರಡೂ ತುಟಿಗಳ ಮುಖಾಂತರ ಏನಾಗ್ತದೆ ಪ ವರ್ಗಾಕ್ಷರ ಉತ್ಪತ್ತಿ ಆಕ್ಕವು. ಈ ಪ ವರ್ಗಾಕ್ಷರಗಳು ತುಟಿಗಳಿಂದ ಉತ್ಪತ್ತಿ ಆಗೋದ್ರಿಂದ ಈ ಪ ವರ್ಗಾಕ್ಷರಗಳನ್ನ ನಾವೇನು ಕರಿತೀವಪ್ಪ ಅಂತಂದ್ರೆ ಓಷ್ಟ್ಯ ವ್ಯಂಜನಗಳಂತ ಕರಿತೀವಿ. ನೆಕ್ಸ್ಟ್ ದಿನ ಇನ್ನೊಂದು ಹೇಳ್ತೀನಿ ನೋಡ್ರಿ. ಕ ವರ್ಗಾಕ್ಷರಗಳನ್ನ ಏನು ಕರಿತೀವಿ ಕಂಠೆ ಅಂತ ಕರಿತೀವಿ. ಆಮೇಲೆ ಚ ವರ್ಗಾಕ್ಷರಗಳನ್ನ ತಾಲವ್ಯ ಅಂತ ಕರಿತೀವಿ. ಆಮೇಲೆ ಟ ವರ್ಗಾಕ್ಷರಗಳನ್ನ ಮೂರ್ಧನ ಅಂತ ಕರಿತೀವಿ. ಆಮೇಲೆ ಥ ವರ್ಗಾಕ್ಷರಗಳನ್ನ ದಂತ್ಯಾಕ್ಷರ ಅಂತ ಕರಿತೀವಿ. ಇದು ಲಾಸ್ಟ್ ಪ ವರ್ಗಾಕ್ಷರಗಳನ್ನ ಓಷ್ಟ್ಯ ವ್ಯಂಜನಗಳಂತ ಕರಿತೀವಿ. ನೆಕ್ಸ್ಟ್ ಇದಾದ ನಂತರ ಬರೋದು ಈ ವರ್ಗೀಯ ವ್ಯಂಜನಗಳನ್ನ ಟೊಮೆಟೊ ನೋಡಿದ್ವಿ ನಾವು. ಈ ವರ್ಗೀಯ ವ್ಯಂಜನ ಮತ್ತೆ 3 ರೀತಿಯಲ್ಲಿ ವರ್ಗೀಕರಿಸಿದ್ದಾರೆ. ಯಾವ ರೀತಿಪ್ಪ ಅಂತಂದರೆ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಲಾಸ್ಟ್ ಒನ್ ಅನುನಾಸಿಕ ಅಂತೇಳಿ ವಿಂಗಡಣೆ ಮಾಡಿದ್ದಾರೆ. ಇದ್ರಾಗ ನಾವೀಗ ಅಲ್ಪಪ್ರಾಣ ಅಂದರೆ ಏನಂತೇಳಿ ನೋಡೋಣ. ಅಲ್ಪಪ್ರಾಣ ಅಂತಂದ್ರೆ ಸ್ವಲ್ಪ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ಅಲ್ಪಪ್ರಾಣ ಅಂತ ಕರಿತೀವಿ. ಇವು ಒಟ್ಟಾರೆಯಾಗಿ 10 ಅದಾವು. ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಈ ಅಕ್ಷರಗಳನ್ನ ನಾವೇನು ಕರಿತೀವಿ ಅಲ್ಪಪ್ರಾಣ ಅಂತೇಳಿ ಕರಿತೀವಿ. ಇದಾದ ನಂತರ ಬರೋದು ನೆಕ್ಸ್ಟ್ ಎರಡನೇದು ಮಹಾಪ್ರಾಣ ಅಂತ ಬರುತ್ತೆ. ನೆಕ್ಸ್ಟ್ ಮಹಾಪ್ರಾಣ ಬರುತ್ತೆ. ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಮಹಾಪ್ರಾಣ ಅಂತ ಕರಿತೀವಿ. ಇವು ಒಟ್ಟು ಕೂಡ 10 ಅದಾವು. ಅಂದರೆ ಇವು ದೊಡ್ಡ ಇವು ಕ, ಛ, ಠ, ಥ, ಪ, ಘ, ಜ, ಡ, ದ, ಭ ಈ ಅಕ್ಷರಗಳನ್ನ ಮಹಾಪ್ರಾಣ ಅಕ್ಷರಗಳಂತೇಳಿ ಕರಿತೀವಿ. ಇನ್ನು ಲಾಸ್ಟ್ 3ನೇದು ಬರೋದು ಅನುನಾಸಿಕ. ಈ ನಾಸಿಕ ಅಂತಂದರೆ ಮೂಗು ಅಂತ ಅರ್ಥ. ಈ ಅನುನಾಸಿಕ ಅಂತಂದ್ರೆ ನಾಸಿಕ ಅಂದರೆ ಮೂಗ. ಈ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಅನುನಾಸಿಕ ಅಂತ ಕರಿತಾವೆ. ಇವು ಒಟ್ಟಾರೆಗೆ 5 ಅದಾವು. ಈ ಕೆಳಗಿನ ಅಕ್ಷರಗಳು ನೋಡ್ರಿವ ಇವು ಮೂಗಿನ ಮುಖಾಂತರ ನಾವು ಉಚ್ಚಾರಣೆ ಮಾಡ್ತೀವಿ. ಯಾವಂತಂದ್ರೆ ನ್ಯ, ಯ, ನ, ಮ ಇವು ಅನುನಾಸಿಕಗಳು.
ನೋಡ್ರಿ ನಾವು ಇಷ್ಟೊತ್ತಕ್ಕೆ ಏನು ನೋಡಿದಿಲ್ಲ ಇವ ವ್ಯಂಜನಗಳ ಟೈಪ್ಸ್ ಇವು. ಅದ್ರಾಗ ಮೊದಲನೇದು ಏನು ನೋಡಿದ್ವಿ ನಾವು ವರ್ಗೀಯ ವ್ಯಂಜನಗಳ ಬಗ್ಗೆ ನೋಡಿದ್ವಿ. ಇಷ್ಟೊತ್ತಕ್ಕೆ ಯಾವ ವ್ಯಂಜನ ನೋಡಿದ್ವು ಬರೀ ಜಸ್ಟ್ ವರ್ಗೀಯ ವ್ಯಂಜನ ನೋಡಿದ್ವು. ಈಗ ನಾವು ನೋಡೋದು ಅವರ್ಗೀಯ ವ್ಯಂಜನ. ಈ ಅವರ್ಗೀಯ ವ್ಯಂಜನ ಅಂದರೆ ಏನಪ್ಪ ಅಂತ ನೋಡೋದಂದ್ರೆ ಬೇರೆ ಬೇರೆ ಉತ್ಪತ್ತಿ ಸ್ಥಾನಗಳನ್ನು ಹೊಂದಿರುವ ವರ್ಗಗಳನ್ನಾಗಿ ವಿಂಗಡಿಸಲು ಬಾರದ ವ್ಯಂಜನಗಳೇ ಅವರ್ಗೀಯ ವ್ಯಂಜನಗಳು. ಹಾಗಾಗಿ ನೋಡಿದ್ವಿ ವರ್ಗೀಯ ವ್ಯಂಜನಗಳ ಬಗ್ಗೆ ನೋಡಿದ್ವಿ. ಅವೆಲ್ಲ ಎಲ್ಲೋ ಒಂದು ಕಡೆ ಹಲ್ಲುಗಳ ಉತ್ಪತ್ತಿ ಆಕ, ಒಂದು ಕಡೆ ಒಳಬಾಯ ಮೇಲ್ಭಾಗದಲ್ಲಿ ಉತ್ಪತ್ತಿ ಅವ ಉತ್ಪತ್ತಿ ಆಗುವ ಸ್ಥಾನದ ಅದ್ರ ಮೇಲೆ ಏನು ಮಾಡಿದ್ವಿ ವಿಂಗಡಣೆ ಮಾಡಿದ್ವಿ ಯಾವನ್ನ ವರ್ಗೀಯ ವ್ಯಂಜನಗಳನ್ನ. ಬಟ್ ಈ ಅವರ್ಗೀಯ ವ್ಯಂಜನಗಳದಲ್ಲ ಇವುಗಳನ್ನ ಉತ್ಪತ್ತಿ ಸ್ಥಾನದ ಅದ್ರ ಮೇಲೆ ಏನು ಮಾಡೋಕ್ಕಲ್ಲ ವರ್ಗೀಯ ಮಾಡೋಕ್ಕೆ ಬರಂಗಿಲ್ಲ. ಅಂಥ ಅಕ್ಷರಗಳನ್ನ ಏನು ಕರಿತೀವಿ ಅವರ್ಗೀಯ ವ್ಯಂಜನಗಳಂತ ಕರಿತೀವಿ. ಈ ಅವರ್ಗೀಯ ವ್ಯಂಜನಗಳು ಒಟ್ಟಾರೆಯಾಗಿ 9 ಅದಾವು. ಯಾವಪ್ಪ ಅಂತಂದ್ರೆ ಯ ರ ಲ ವ ಶ ಶ ಸ ಹ ಳ ಈ ರೀತಿಯಾಗಿ 9 ಅಕ್ಷರಗಳವು. ಇವುಗಳನ್ನ ಏನು ಕರಿತೀವಿ ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ. ಓಕೆ, ಈಗ ನೋಡ್ರಿ ನಾವು ಮೊದಲೇಕ ಸ್ವರಗಳ ಬಗ್ಗೆ ನೋಡಿದ್ವಿ, ಆಮೇಲೆ ವ್ಯಂಜನಗಳ ಬಗ್ಗೆ ನೋಡಿದ್ವಿ. ಈಗ ಲಾಸ್ಟ್ ಕೊನೆದಾಗ ಬರೋದು ಯೋಗವಾಹಗಳು ಅಂತ ಬರುತ್ತೆ. ಈ ಯೋಗವಾಹಗಳು ಅಂತೇಳಿ ಶಬ್ದ ಐತಿಲ್ಲ, ಈ ಶಬ್ದನ ಒಡೆದು ನೋಡ್ರಿ ನಾಕತಿ. ಯೋಗ ಅಂತಂದ್ರೆ ಸಂಬಂಧ, ವಾಹ ಅಂತಂದ್ರೆ ಹೊಂದಿದ್ದು ಅಂತ ಅರ್ಥ ಬರ್ತೈತಿ. ಈ ಯೋಗವಾಹಗಳು ಅಂದರೆ ಏನಪ್ಪ ಅಂತ ನೋಡೋದಾದ್ರೆ ಈ ಯೋಗವಾಹಗಳಿಗೆ ಸ್ವತಂತ್ರವಾದ ಉಚ್ಚಾರಣೆ ಇಲ್ಲ. ಇವುಗಳು ಸ್ವರ ಇಲ್ಲವೇ ವ್ಯಂಜನಗಳ ಸಹಾಯದಿಂದ ಉಚ್ಚಾರಣೆಗೆ ಬರುತ್ತವೆ. ಈ ಯೋಗವಾಹಗಳು ಯಾವಪ್ಪ ಅಂತಂದ್ರೆ ಮೊದಲನೇದು ಅನುಸ್ವಾರ ಅಂತ ಬರತ್ತೆ, ಎರಡನೇದು ವಿಸರ್ಗ ಅಂತ ಬರುತ್ತೆ. ಈ ರೀತಿಯಾದ 2 ಯೋಗವಾಹಗಳದಾವೆ. ಓಕೆ, ನಾವು ಇಲ್ಲಿವರೆಗೆ ಏನು ನೋಡಿದಪ್ಪ ಅಂತಂದ್ರೆ ಕನ್ನಡ ವರ್ಣಮಾಲೆ ಬಗ್ಗೆ ನೋಡಿದ್ವು. ಕನ್ನಡ ವರ್ಣಮಾಲೆಯಲ್ಲಿ ಊರಗಷ್ಟಕ್ಷರದ 49 ಅಕ್ಷರಗಳಿದಾವೆ. ಅವುಗಳಲ್ಲಿ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳ ಬಗ್ಗೆ ನಾವೀಗ ವಿಸ್ತಾರವಾಗಿ ನಾವು ತಿಳ್ಕೊಂಡ್ವಿ. ಈ ಸಂಪೂರ್ಣವಾಗಿ ಈ ಥರದ ಒಂದು ನೀರಿನ ಅಕ್ಷರ ನೋಡೋದಾದ್ರೆ ಅದು ಈ ರೀತಿಯಾಗಿ ಕಾಣ್ತದೆ.